ಅಲ್ಲ ಫ್ರೆಂಡ್ಸ್, ಲಾಸ್ಟ್ ವಿಡಿಯೋ ಅಪ್ಲೋಡ್ ಮಾಡೋದು ಅಂದರೆ ಸಂಡೇ ಮಾಡಿದ್ದೆ ವಿಡಿಯೋ. ಟ್ಯೂಸ್ಡೇ ಅಪ್ಲೋಡ್ ಮಾಡಿದ್ದೆ, ಟೈಮ್ ಇದ್ದಿಲ್ಲ ಅದಕ್ಕೆ. ಇವಾಗ ಲಾಸ್ಟ್ ವಿಡಿಯೋ ಹಾಕಿದ್ನಲ್ಲ, ಅದಕ್ಕೆ ಒಬ್ಬರು ಕಮೆಂಟ್ ಹಾಕಿದ್ರು, ಮೊಟ್ಟೆ ಇಟ್ಟಿದೆ ಅದು ಅಂದರೆ ಅದು ಮೊಟ್ಟೆ ಇಟ್ಟಿದ್ದೆ, ಅದು ಖಾಲಿ ಇರುತ್ತೆ ಅನಿಸುತ್ತೆ, ನೀರು ಮೊಟ್ಟೆ. ಅಂದರೆ ನಾನು ಇಕ್ಕಿದ್ದೀನಿ, ಬನ್ನಿ ತೋರಿಸ್ತೀನಿ. ಅದು ಇಲ್ಲಿ ಮೇಲೆ ಇದೆಲ್ಲ ಇದೇ ಪಾರಿವಾಳನೇ ಲಾಸ್ಟ್ ಟೈಮು ಇದಕ್ಕೆ ಹಾಕಿದ್ದೆ, ಈ ಗಂಡಿಗೆ. ಫಸ್ಟ್ ಟೈಮ್ ಮರಿ ಆಯಿತು, ಸೆಕೆಂಡ್ ಟೈಮ್ ಇನ್ನೊಂದು ಮರಿ ಮಾಡ್ಸೋಣ ಅಂತ ಹಾಕಿದ್ಬೇಕಾದ್ರೆ 2 ಮೊಟ್ಟೆನೂ ಇಟ್ಟಿತ್ತು. 2 ಮೊಟ್ಟೆನೂ ಅದರಲ್ಲಿ ಶೆಲ್ ಚೆನ್ನಾಗೈತೆ, ಅಂದರೆ ಅದು ಮೊಟ್ಟೆ ಚೆನ್ನಾಗೇ ಐತೆ, ಒಳಗಡೆ ಇರೋದೆಲ್ಲ ನೀರು ಮೊಟ್ಟೆ. ನಿಮ್ಗೆ ಹೆಂಗೆ ಗೊತ್ತಾಗುತ್ತೆ ಅಂದರೆ ಒಂದು 5 ದಿವಸ ಆಮೇಲೆ ಇದಕ್ಕೆ ಟಾರ್ಚ್ ಹಾಕಿ ನೋಡಿದ್ರೆ ಗೊತ್ತಾಗುತ್ತೆ. ಈ ಸಲ 2 ಚೆನ್ನಾಗಿ ಕೂಡ ಅಂದರೆ 2ರಲ್ಲೂ ಮರಿ ಐತೆ. ಅದಕ್ಕೆ ಬೇರೆ ಚೇಂಜ್ ಮಾಡಿದ್ದೆ, ಯಾಕಂದರೆ ಇದಕ್ಕೆ ಮಕ್ಷೆ ಹಾಕಿರ್ಬೋದು, ನೀವು ಲಾಸ್ಟ್ ವೀಡಿಯೋದಲ್ಲೆಲ್ಲ ನೋಡಿರ್ಬೋದು. ಇದಕ್ಕೆ ಮಕ್ಷೆ ಹಾಕಿರ್ಬೇಕಾದ್ರೆ ಅದೊಂದು ತಿಂಗಳಾಯ್ತು, ಅದು ಮೊಟ್ಟೆನೇ ಇಕ್ಕಿಲ್ಲ. ಅದಕ್ಕೆ ಇದಕ್ಕೆ ಹಾಕಿದೆ. ಇದೂ ಅದೆರಡು ಮುಂದೆ ತೋರಿಸ್ತೀನಿ. ಇದೆರಡರದ್ದು ಕಲರ್ ಯಾವ್ದು ಬರುತ್ತೆ ಕಮೆಂಟ್ಸ್ ಮಾಡಿ. ಇದೆರಡು ಮೊಟ್ಟೆ ಕುಡೈತೆ, ನೋಡೋಣ ಏನಾಗುತ್ತೋ. ಸಮ್ಮರಲ್ಲಿ ಉಳಿಸ್ಕೊಳಕ್ಕಾಗುತ್ತಿಲ್ವ. ಕೆಳಗಡೆ ಮರಿ ಏನಕ್ಕೆ 2 ದಿವಸ ವೀಡಿಯೋ ಮಾಡಿಲ್ಲ ಅಂದರೆ, ಬೆಂಗಳೂರಲ್ಲಿ ಫುಲ್ಲು ವೆದರ್ ಚೇಂಜ್ ಆಗಿತ್ತು, ಒಂಥರ ಮಳೆ ಬರೋ ಥರ ಫುಲ್ ಮೋಡ ಇತ್ತು. ಇದೆರಡಕ್ಕಿಗೆ ರೋಗ ಬಂದುಬಿಟ್ಟಿತ್ತು, ಅಂದರೆ ಡೈಜೆಷನ್ ಪ್ರಾಬ್ಲಮ್ಮು. ಅದು ಯಾವ ಥರ ಕ್ಲಿಯರ್ ಮಾಡೋದಂತ ನೆಕ್ಸ್ಟ್ ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಒಂದು ನಿಮಿಷ ಬನ್ನಿ, ಆ ಮೊಟ್ಟೆ ತೋರಿಸ್ತೀನಿ. ನಿಮ್ಗೆ ತೋರಿಸಿರ್ಬೋದು ಲಾಸ್ಟ್ ವೀಡಿಯೋದಲ್ಲಿ, ನೋಡ್ಬೋದು. ಅದರದ್ದೇ ಮೊಟ್ಟೆ ಎಷ್ಟು ಚೆನ್ನಾಗೈತೆ, ದೊಡ್ಡದಾಗೆ ಶೆಲ್ಲು ಚೆನ್ನಾಗೈತೆ. ಆದ್ರೂ ಅದು ಇದರಲ್ಲಿ ಮರಿ ಇದ್ದಿಲ್ಲ. ಇವಾಗ ಇಟ್ಟಿರೋ ಮೊಟ್ಟೆ ಇಷ್ಟು ದೊಡ್ಡದು, ಇವಾಗ ಅದಕ್ಕಿಂತ ಚಿಕ್ಕ ಇದೆರಡು ಈ ಸೈಜ್ಗಿಂತ 2 ಚಿಕ್ಕದೆ. ರೀಸನ್ ಏನಂದರೆ, ನೀವು ಪೇರ್ ಹಾಕಿದ್ದೀರ ಅಂದಮೇಲೆ ಡೈಲಿ ಹೆಣ್ಣಕ್ಕಿ ಗಂಡಕ್ಕೆಲ್ಲ ಇವಾಗ ಗಂಡಕ್ಕಿ ಎಲ್ಲ ಬ್ರೀಡ್ ಮಾಡಿದ್ಮೇಲೆ ಡೈಲಿ ಹೋಗಿ ಇವಾಗ ನಾನು ಒಂದು ಆಚೆ ಬಿಡಿದ ತಕ್ಷಣ ಅಲ್ಲಿ ಹೋಗಿ ಮಣ್ಣು ತಿಂತಾ ಇರುತ್ತೆ. ನೀವು ಅದೇ ಥರ ಈ ಕೆಮ್ಮಣ್ಣು ಮತ್ತು ಏನೇನು ಮಣ್ಣು ಸಿಗುತ್ತೆ ಅದೆಲ್ಲ ಮಿಕ್ಸ್ ಮಾಡಿಬಿಟ್ಟು, ಕೆಮ್ಮಣ್ಣು ಮತ್ತು ಇಲ್ಲಿದೆಯಲ್ಲ ಈ ಬೋರ್ ಮಣ್ಣು, ನಾನು ಈ ಮಣ್ಣು ಹಾಕ್ತಾ ಇರ್ತೀನಿ ಅಲ್ಲಿ ಖಾಲಿ ಆಮೇಲೆ. ಒನ್ ಟೈಮ್ ಆ ಥರ ಮಣ್ಣು, ತಿರ್ಗಾ ಈ ಥರ ಮಣ್ಣೆಲ್ಲ ಹಾಕಬೇಕು. ನೋಡಿರಿ, ನಾನು ಹಾಕಿದ್ದೀನಿ, ಕೆಮ್ಮಣ್ಣು ಹಾಕಿರ್ತೀನಿ. ಮತ್ತು ಇಲ್ಲಿ ನಾರ್ಮಲ್ ಮಣ್ಣು, ಅದು ಅಲ್ಲೇನೇನೋ ಎಲ್ಲ ಕಿತ್ಕೊಂಡು ತಿನ್ನುತ್ತೆ, ನನಗೂ ಗೊತ್ತಿಲ್ಲ. ಅದೇನೇನೋ ಮಣ್ಣು ತಿನ್ನುತ್ತೆ. ತಿರ್ಗಾ ಬೂದಿ ಇರುತ್ತಲ್ಲ, ಅದೆಲ್ಲ ಹಾಕ್ಬೋದು. ಅದೆಲ್ಲ ಹಾಕ್ಬಿಟ್ಟು ನೀವು ನೋಡ್ಬೋದು. ಇದಿಷ್ಟು ಚೆನ್ನಾಗಿ ಶೆಲ್ ಬಂದೈತೆ ಮೊಟ್ಟೆ. ಮರಿ ಚೆನ್ನಾಗಿ ಬರುತ್ತೆ ಅಂದ್ಕೊಂಡ್ರೆ 8 ದಿವಸ ಆದರೂ ಇದು ಒಳಗಡೆ ಮರಿನೇ ಇದ್ದಿಲ್ಲ. ಈ ಟೈಮು ಶೆಲ್ ಚೆನ್ನಾಗಿ ಬಂದಿಲ್ಲ, ಅಂದರೆ ಬ್ಯಾಕ್ ಟು ಬ್ಯಾಕ್ ಒಂದು 6 ಮೊಟ್ಟೆ, 6 ಮೊಟ್ಟೆ ಅಂದ್ಕೊಳ್ಳಿ. ಅದರಲ್ಲಿ ಫಸ್ಟ್ 2 ಮೊಟ್ಟೆ 1 ಮರಿ ಬಂದಿತ್ತು. ಈ ಟೈಮ್ 2 ಚೆನ್ನಾಗಿ ಬಂದೈತೆ. ಲಾಸ್ಟ್ ಟೈಮ್ದು 2 ವೇಸ್ಟ್ ಆಗಿತ್ತು. ಏನಿಲ್ಲ, ಈ ಥರ ಡೈಲಿ ಆಚೆ ಬಿಡ್ತಾಯಿರಿ, ಅದೋಗಿ ತಿಂತಾ ಇರುತ್ತೆ. ಎಣ್ಣೆಕ್ಕೆ ಎಲ್ಲ ಕ್ಯಾಲ್ಸಿಯಂ ಬೇಕಂದರೆ ಇವಾಗ ಅದಕ್ಕೆಲ್ಲ. ತಿರ್ಗಿನ ವೈಟ್ ಕಲರ್ ಮೊಟ್ಟೆ ಚಿಪ್ಪೆ ಅದೆಲ್ಲ ನೀವು ಫುಲ್ ಪೌಡರ್ ಥರ ಮಾಡಿ ನೀವು ಅದೆಲ್ಲಿ ಡೈಲಿ ಹೋಗಿ ಮಣ್ಣು ತಿನ್ನುತ್ತೋ ಆ ಜಾಗಕ್ಕೆ ಹಾಕ್ಬೋದು. ನೋಡ್ಬೋದು, ಈ ಬಾಟ್ಲಲ್ಲಿ ಫುಲ್ ಮಣ್ಣೈತೆ. ನಾನು ಇದೇ ಮಣ್ಣೆ ಮೊಟ್ಟೆ. ತಿರ್ಗಾ ಇನ್ನೊಂದು ಒಬ್ಬರು ಸಬ್ಸ್ಕ್ರೈಬ್ ಮಾಡಿ, ನಾನು ಒಂದು ಸುಮ್ಮನೆ ನೋಡ್ತಾ ಇರ್ತೀನಿ ಪಾರಿವಾಳ ಬಗ್ಗೆನೇ ವೀಡಿಯೋ. ಅದೆಲ್ಲ ನಾನು ನೋಡ್ಬೇಕಾರೆ ಒಂದು ಹುಡುಗ, ಅಂದರೆ ಮೇನ್ ಗೂಡು ಇಂಪಾರ್ಟೆಂಟು. ನಾನು ಬೇಕಾದ್ರೆ ಇದರಲ್ಲೇ ಮರಿ ಮಾಡಿಸ್ತೀನಿ. ಅಂದರೆ ನಾವು ಯಾವ ಥರ ಮಣ್ಣು ಇಕ್ತೀವಿ, ಯಾವ ಥರ ಬೌಲ್ ಇಕ್ಬಿಟ್ಟು ಮಣ್ಣು ಹಾಕಿ ಅದೊಳಗಡೆ ಮೊಟ್ಟೆ ಇಡ್ತೀವಿ, ಅದ್ರ ಮೇಲೆ ಡಿಪೆಂಡು. ಮೊಟ್ಟೆ ಫಸ್ಟೇ ಪಾರಿವಾಳ ಚೆನ್ನಾಗಿಲ್ಲ ಅಂದರೂ ಅಷ್ಟು ಚಿಕ್ಕದು ಒಳಗಡೆ ಇಕ್ಕರೆ ಅದು ತುಳಿದ್ಬಿಟ್ರೆ ಹೊಡೆದವ್ರೆ ಏನು ಮಾಡೋಕ್ಕಾಗಲ್ಲ. ತಿರ್ಗಿ ಈ ಥರ ಕುಡ್ಜಾಗ ಮೇಲೆ ಹಾಕ್ಬಾರ್ದು ಪಾರಿವಾಳ ಜೊತೆ ಎಲ್ಲ. ನಾನು ಫುಡ್ ಟ್ರೇ ಕಮ್ಮಿ ಐತೆ ಅಂತ ಜೊತೆಲಿ ಹಾಕಿದ್ದೀನಿ ಊಟ ಮಾಡೋಕ್ಕೆ ಅಷ್ಟೇ. ಇದೇನು ಪ್ರಾಬ್ಲಮ್ ಆಗೋಲ್ಲ ಅದ್ರ ಜೊತೆ, ಅದಕ್ಕೆ ಊಟ ಹಾಕೋಕ್ಕೆ ಜೊತೆ ಹಾಕಿದ್ದೀನಿ ಅಷ್ಟೇ. ಇವಾಗ ಊಟ ತಿಂದಾಯ್ತಲ್ಲ, ಇದು ಸಪ್ರೇಟ್ ಮಾಡಿಬಿಡ್ತೀನಿ. ಒಂದು ಫುಡ್ ಟ್ರೇ, ಒಂದು ಸಾಲ್ಟೇಜ್ ಐತೆ ಅಷ್ಟೇ. ಅದು ಒಂದೇ ಕಾರಣಕ್ಕೆ. ಕುರ್ಜ ಆಮೇಲೆ ನೀವು 1 ತಿಂಗಳಾದ್ರೂ ಮೊಟ್ಟೆ ಇಕ್ಕಲ್ಲ, ಹಾಕ್ಬಾರ್ದು. ಕುರ್ಜೆಲ್ಲ ಕ್ಲಿಯರ್ ಆಮೇಲೆ ಹಾಕ್ಬೇಕು. ಗಂಡು ಆಗೈತೆ ಹೆಣ್ಣು ಆಗೈತೆ. ಹೆಣ್ಣಾದರೆ ಮೊಟ್ಟೆ ಇಕ್ಕಲ್ಲ, ಗಂಡಾದರೆ ಏನು ಪರವಾಗಿಲ್ಲ, ನಿಮ್ಮ ಜೊತೆ ಹಾಕ್ಬೋದು. ತಿರ್ಗಾ ಹೊಸ ಅಕ್ಕಿ 2 ತಂದಿದ್ದೀನಿ, ಅದು ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ಕೊಡ್ತೀನಿ. ಇವಾಗ ತೋರಿಸ್ಬಿಡ್ತೀನಿ. ನೋಡ್ಬೋದು, ಇದೇ ಅದು ಹೊಸ ಅಕ್ಕಿ, ರೋಷನ್ನು ರೆಕ್ಕೆ ಐತೆ. ಇದು ಹೆಣ್ಣಕ್ಕಿ. 2 ತಂದಿರೋದು, 2 ಆರಿಸ್ಕೊಳಕ್ಕೇನೆ ಇದು. ಮತ್ತು ಇನ್ನೊಂದು ಐತೆ, ಅದು ನೋಡಿಬಿಟ್ರೆ ನೀವು 6ನೇ ಕಲಿ ಪಟ್ಟ. ಅದು ನೀವು ಗೆಸ್ಸೆ ಮಾಡೋಕ್ಕಾಗಲ್ಲ, ಆಣೆ ಥರ ಐತೆ. ಅದು ಹೆಸರು ಆಣೆ ಅಂತಲೇ ಇಕ್ಕೋಣ, ಸಕ್ಕದಾಗೈತೆ. ಅದು ಆರ್ಸೋಣ ಅಂತ ತಂದಿದ್ದು, ಆದರೆ ಆ ಥರ ಸಿಗೋಲ್ಲ ಮತ್ತೆ ಅಂತ ಹೇಳ್ಬಿಟ್ಟು ರೆಕ್ಕೆ ಹೊಡೆದಿಕ್ಕಿದ್ದೀನಿ. ನೋಡೋಣ ಏನಾಗುತ್ತೋ. ಇವತ್ತು ಇದನ್ನ ಆರಿಸಿದೆ. ಇದು ಚೆನ್ನಾಗಿ ಆರುತ್ತೆ ತಾಮ್ರಲ್ಲು. ಇದು ವೆಯ್ಟ್ಲೆಸ್ಸು, ಒಂದು ಸ್ವಲ್ಪ ವೆಯ್ಟ್ ಕಮ್ಮಿ ಐತೆ ಎಣ್ಣಕ್ಕೆ. ಇದು ಸ್ವಲ್ಪ ಕಡಲೆ ಬೀಜ, ಕಡಲೆ ಎಲ್ಲ ಕೊಡಬೇಕು. ವೆದರ್ ಚೇಂಜ್ ಆಗಿರೋದ್ರಿಂದ ಕೊಟ್ಟಿದ್ದಿಲ್ಲ ನಾನು.
ಈ ಖಾಲಿ ಥರ ನೀರು ಮೊಟ್ಟೆ ಇಕ್ಕಿದ್ರೆ ಅಷ್ಟೇ, ನೀವು ಆಚೆ ಬಿಟ್ಬಿಟ್ಟು ಅಷ್ಟೇ. ಈ ಥರ ಮಣ್ಣು ತಿನ್ನಿಸ್ಬೇಕು. ಮಣ್ಣು ಡೈಲಿ ನೀವು ಚೆನ್ನಾಗಿರೋ ಕ್ಯಾಲ್ಸಿಯಂ ಮಣ್ಣು ಅದು ಇದು ಹಾಕಿದ್ರೆ ಅದೇ ತಿನ್ನುತ್ತೆ. ಮತ್ತು ನೀವು ಕ್ಯಾಲ್ಸಿಯಂ ಫುಡ್ ಅಂದರೆ ರಾಗಿ ಕರೆಕ್ಟಾಗಿ ನೀಟಾಗಿ ಮೇಂಟೈನ್ ಮಾಡಬೇಕು ಗೂಡೆಲ್ಲ. ತಿರ್ಗಾ ಹೆಣ್ಣು ಗಂಡು ವೀಕ್ ಆಗಿದ್ರೆ ನೀವು ಜೊತೆನೇ ಹಾಕೋ. ಗಂಡು ವೀಕ್ ಆಗಿದ್ರೆ ಸ್ವಲ್ಪ ಪರವಾಗಿಲ್ಲ, ಹೆಣ್ಣೆಲ್ಲ ವೀಕ್ ಆಗಿದ್ರೆ ಜೊತೆ ಹಾಕಿದ್ರು ಒಂದೊಂದು ಟೈಮಲ್ಲಿ ಫುಲ್ಲು ಚಿಕ್ಕ ಮೊಟ್ಟೆ ಇಕ್ಕುತ್ತೆ, ಒಂದೊಂದು ಮೊಟ್ಟೆನೇ ಇಕ್ಕೋಕ್ಕಾಗಲ್ಲ, ಆ ಥರ ಇರುತ್ತೆ. ಅದಕ್ಕೆ ಹೆಣ್ಣು ಹೆಲ್ದಿಯಾಗಿರ್ಬೇಕು ಯಾವತ್ತಿದ್ರು ಮೊಟ್ಟೆ ಇಕ್ಕೋಕ್ಕಿಂತ ಮುಂಚೆ. ಅಂದರೆ ತುಂಬ ಏನಂತಾರೆ, ತುಂಬ ವೆಯ್ಟ್ ಇದ್ರೂ ಕಷ್ಟನೇ, ಅದು ಮೊಟ್ಟೆನೇ ಕೊಬ್ಬು ತುಂಬ ಇರುತ್ತೆ. ಅದಕ್ಕೆ ಒಂದು ಮೀಡಿಯಮ್ ಆಗಿರಬೇಕು, ಆ ಥರ ಜೊತೆ ಹಾಕಬೇಕು. ತಿರ್ಗಿ ಇನ್ನೊಂದು ಇನ್ಫಾರ್ಮೇಷನ್ ಅಂದರೆ ಫಿಶ್ ತಂದಿದ್ದೀನಿ, ಅದು ಆ ಸೈಡ್ ಬರಲಿ ನೋಡ್ತೀನಿ. 2 ಮೌಲೀಸ್ ಅಂದರೆ ಇದು ಮೌಲೀಸ್ ಎಲ್ಲ ಬೇರೆ ಥರ ಲಾಂಗ್ ಟೈಲ್ ಬರುತ್ತೆ ಇದಕ್ಕೆ, ನೋಡ್ಬೋದು ಲಾಂಗ್ ಟೈಲು, ಮೇಲು ಫಿಮೇಲು. ಇದು ಫಿಮೇಲು ಮರಿ ಇಕ್ಕಿತ್ತು ಒಂದು 5-6, ನಾನು ನೋಡ್ಬೇಕಾದ್ರೆ ಒಂದು 5-6 ಇತ್ತು. ಎಲ್ಲ ಇದೇ ತಿನ್ಕೊಂಬಿಟ್ಟೈತೆ, ಪರವಾಗಿಲ್ಲ, ನನಗೆ ಇದ್ರ ಮೇಲೆ ಅಷ್ಟು ಇಂಟ್ರೆಸ್ಟ್ ಇಲ್ಲ. ಅದು ನಿಮ್ಗೆ ಕಾಣಿಸ್ತಲ್ಲ. ತಿರ್ಗಾ ಇನ್ನೊಂದು ಟ್ಯಾಂಕ್ ಕ್ಲೀನರು, ಅಂದರೆ ಇಲ್ಲಿ ಮೇಲೆಲ್ಲ ಇದು ಟ್ಯಾಂಕ್ ಕ್ಲೀನರ್ ಚೆನ್ನಾಗಿರುತ್ತೆ ಅಂತ ತಂದಿದ್ದೀನಿ. ಈ ಥರ ನಮ್ಮ ಮನೇಲಿ ಫಸ್ಟ್ ತುಂಬ ದೊಡ್ಡದಿತ್ತು. ಈ ಸಮ್ಮರಲ್ಲಿ ಮೇಲೆ ಸತ್ತೋಗುತ್ತೆ ಅಂತ ಒಬ್ರು ಕಮೆಂಟ್ ಮಾಡಿದರು. ಮನೆಯಲ್ಲೇ ಸತ್ತೋಗ್ತಾ ಇದೆ ಆಕ್ಸಿಜನ್ ಇದ್ರೂ. ಇಲ್ಲಿ ಅಂದರೆ ಇದು ಸಾಯಲ್ಲ, ಅದು ನನಗೆ ಗೊತ್ತು. ಇದೆರಡು ಗೊತ್ತಿಲ್ಲ, ಇರೋವ್ರಿಗೂ ಇರಲಿ ಆರಾಮಾಗೆ. ಮೇಲೆಯಿಂದ ನೋಡಿಸ್ಬೇಕಂದ್ರೆ ನೋಡ್ಬೋದು. ಫಸ್ಟೇ ಸ್ಟೋನ್ ಎಲ್ಲ ಇತ್ತು, ಅದು ಇದ್ದಿದ್ರು ಮರಿ ಬದುಕ್ತೈತೇನೋ ಏನೋ ನೋಡ್ಬೋದು. ಅದ್ರ ಟೈಲ್ ಎಷ್ಟು ದೊಡ್ಡದಾಗೈತೆ, ನನಗೆ ಆ ಥರ ಇಷ್ಟ. ನಮ್ಮ ಮನೇಲೆಲ್ಲ ಏಂಜಲ್ ಫಿಶ್ ಎಲ್ಲ ಐತೆ. ಇದು ಫೀಮೇಲು, ಇಲ್ಲೇ ಐತೆ ನೋಡ್ರಿ ಮೇಲು. ಇನ್ನೊಂದು ಸ್ವಲ್ಪ ದಿವಸ ತಾರಾನು ಬರುತ್ತೆ ಅಕ್ಕಿ. ಇಲ್ಲಿಂದ ನೋಡೋಕ್ಕೆ ಒಂಥರ ಐತೆ. ಆ ಕಮೆಂಟ್ ಮಾಡಿರೋ ಹುಡ್ಗಾಗಿ ಇವತ್ತು ಕ್ಲಿಯರ್ ಆಗಿರುತ್ತೆ ಅನ್ಕೊತೀನಿ. ಫಸ್ಟ್ ಪೇರ್ ಹಾಕೋಕ್ಕಿಂತ ಮುಂಚೆ ಎಣ್ಣಕ್ಕಿ ಕುರ್ಜಾಗಿರ್ಬಾರ್ದು ಮತ್ತು ವೀಕ್ ಆಗಿರಬಾರ್ದು. ಪೇರ್ ಅಂದರೆ ಜೊತೆ ಹಾಕೋಕ್ಕಿಂತ ಮುಂಚೆ ನೀವು ಡೈಲಿ ಆಚೆ ಬಿಡ್ತಾಯಿರ್ರಿ. ಅದಕ್ಕೆ ಏನೇನು ಬೇಕು ಅಂದರೆ ಅದು ಯಾವ ಥರ ಮಣ್ಣು ತಿನ್ನೋದು ನಿಮಗೆ ಗೊತ್ತಿರುತ್ತೆ. ನಂದು ಯಾವುದೇ ತಿನ್ನೋದಂತ ನಮ್ಮ ಅಕ್ಕಿದೆಲ್ಲ ಗೊತ್ತು ನನಗೆ. ಅದಕ್ಕೆ ಆ ಥರ ನೀವು ಮಾಡಿರಿ. ಆಮೇಲೆ ಗ್ಯಾಪ್ ಬಿಟ್ಟು ಹಾಕಿ ಜೊತೆ. ಇವಾಗ ಒಂದ್ಸಲಿ ಮರಿ ಆಗಿರುತ್ತೆ, ಮತ್ತೆ ಜೊತೆ ಹಾಕ್ತಾರೆ. ಲಾಸ್ಟ್ ಟೈಮ್ ನನಗೆ ಅದಕ್ಕಾಗಿತ್ತಲ್ಲ, ಗೇರ್ ಹಾಕಿರೋ ಪೇರು ಆ ಥರ ಆಗುತ್ತೆ. ಲಾಸ್ಟ್ ಟೈಮ್ 2 ನೀರು ಮೊಟ್ಟೆ ಆಗಿತ್ತು, ಈ ಸಲ 2 ಚೆನ್ನಾಗಿ ಬಂದೈತೆ. ಇದೇ ಥರ ನೀವು ಮಾಡಿ. ಥ್ಯಾಂಕ್ ಯು ಗೈಸ್. ಇವತ್ತು ನೆಕ್ಸ್ಟ್ ವೀಡಿಯೋ ಫ್ರೀ ಫ್ಲೈ ಇದು ಬಿಡೋಣ ಅಂದ್ಕೊಂಡಿದ್ದೀನಿ. ನೀವು ಕಮೆಂಟ್ ಮಾಡಿ. ಯಾರೋ ಒಬ್ಬ ಕಮೆಂಟ್ ಮಾಡ್ತಾನೆ ಇರ್ತಾನೆ ಫ್ರೀ ಫ್ಲೈ ಅಂತ, ಅವನಿಗೋಸ್ಕರ ನೆಕ್ಸ್ಟ್ ವೀಡಿಯೋ ಮಾಡೋಣ ಅಂತ ಇದ್ದೀನಿ. ನೋಡೋಣ. ಇವತ್ತಿನ ಟಾಪಿಕ್ ಇಷ್ಟೇ. ಪೇರ್ ಬಿಡೋಕ್ಕಿಂತ ಮುಂಚೆ ಎಲ್ಲ ಇನ್ಫಾರ್ಮೇಷನ್ ಕೊಟ್ಟಿದ್ದೀನಿ. ನೀವು ಟ್ರೈ ಮಾಡಿರಿ, ಏನಾಗುತ್ತೆ ಅಂತ ಕಮೆಂಟ್ ಮಾಡಿರಿ. ಥ್ಯಾಂಕ್ ಯು ಗೈಸ್.